ಸ್ಥಳೀಯರ ಬೇಡಿಕೆಯ ಮೇರೆಗೆ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನಡೆಸಲಾಗಿದೆ. ಬಹಳ ದಿನಗಳ ಹಿಂದೆಯೇ ಈ ಕಾರ್ಯ ನಡೆಯಬೇಕಿತ್ತಾದರೂ ಕೆಲವೊಬ್ಬರ ಆಕ್ಷೇಪಣೆಯಿಂದ ಅಡ್ಡಿ ಎದುರಾಗಿತ್ತು. ಇದೀಗ ಸ್ಥಳೀಯ ನಗರಸಭೆಯ ನಿಕಟಪೂರ್ವ ಸದಸ್ಯರು ಹಿರಿಯರಾದ ಮಹಮ್ಮದ್ ಮುಕ್ಕಚ್ಚೇರಿ ಸಮ್ಮುಖದಲ್ಲೇ ಶಂಕುಸ್ಥಾಪನೆ ನಡೆದಿದ್ದು, ಕಾಮಗಾರಿಗೆ ಅಡ್ಡಿಪಡಿಸಿದ ಬೆರಳೆಣಿಕೆಯ ಜನರಿಗೆ ನಾನು ಆಭಾರಿಯಾಗಿದ್ದು, ಈ ಕಾಮಗಾರಿಯ ಉದ್ಘಾಟನೆಯನ್ನ ಅವರೇ ಮಾಡಬೇಕಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. 2-3 ಸಲ ನಾವು ಇದನ್ನು ನಿಗದಿಪಡಿಸಿದ್ದೆವು. ಕೆಲವೊಂದು ಕಾರಣಗಳಿಂದ ಅದು ಮುಂದೂಡಲಿಕ್ಕೆ ಬಂದಿತ್ತು. ಅಲ್ಲ ತಾನ ಇಚ್ಛೆ ಇತ್ತು ಅಂತ ಹೇಳಿದರೆ ಅದು ಮೊಹಮ್ಮದ್ ಮುಕ್ಕಚ್ಚೇರಿ ಅವರು ಉಪಸ್ಥಿತಿ ಆಗಬೇಕಂತೇಳಿ ಆದ ಕಾರಣ ಇದು ಮುಂದೂಡಲಿಕ್ಕೆ ಯಾರ ಮುಂದೆ ಕಾರಣಕರ್ತರಾಗಿದ್ದಾರ ಆ 2-3 ಜನರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಷ್ಟು ಬೇಗ ಸಂಪೂರ್ಣವಾಗಿ ಕಾಂಕ್ರೀಟ್ ಮತ್ತು ಡ್ರೈನ್ನ ಕೆಲಸ ಯಾಕಂದ್ರೆ ಹೇಳಿದೆ ಇದನ್ನು ಮಾದರಿಯಾಗಿ ಮಾಡಿ ಕೊಡ್ತೇನೆ ಅಂತ ಹೇಳಿಕೊಂಡು ನಾವು ಇದನ್ನು ಕೆಲಸ ಪ್ರಾರಂಭ ಮಾಡ್ತೇವೆ. ಮಾಡುವಾಗ ಊರವರೆಲ್ಲ ತನ್ನ ಸಂಪೂರ್ಣವಾದ ಸಹಕಾರ ಕೊಡಬೇಕು. ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಮುಕ್ಕಚ್ಚೇರಿ ಕಿಲೇರಿಯ ರಸ್ತೆಗೆ ಕಾಂಕ್ರೀಟ್ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆಗೈದು ಅವರು ಮಾತನಾಡಿದರು. ಇವತ್ತು ನಾವು ಶಂಕುಸ್ಥಾಪನೆ ಮಾಡೋದು ನಮಗೆ ಸಂತೋಷ, ಎಲ್ಲಕ್ಕಿಂತ ಸಂತೋಷ ಅಂತ ಹೇಳಿದರೆ ಮೊಹಮ್ಮದ್ ಮುಕ್ಕಚ್ಚೇರಿ ಮತ್ತೆ ಇಲ್ಲಿಗೆ ತಂದು ಇಲ್ಲಿ ಮಾಡಿದೆವಲ್ಲ ಅದು ಬಹುಶಃ ನಮ್ಗೆ ಅರ್ಥ ಅಂತ ಹೇಳಿಕೊಂಡು ಇನ್ನು ನಾವು ಇದನ್ನು ಕೆಲಸ ಪ್ರಾರಂಭ ಮಾಡ್ತೇವೆ. ಮಾಡುವಾಗ ಊರವರೆಲ್ಲ ತನ್ನ ಸಂಪೂರ್ಣವಾದ ಸಹಕಾರ ಕೊಡಬೇಕು. ಅನಾರೋಗ್ಯದಿಂದ ಬಳಲುತ್ತಿರುವ ನಗರಸಭೆಯ ನಿಕಟಪೂರ್ವ ಹಿರಿಯ ಸದಸ್ಯರಾದ ಮಹಮ್ಮದ್ ಮುಕ್ಕಚ್ಚೇರಿ ಅವರನ್ನ ಸ್ಪೀಕರ್ ಯುಟಿ ಖಾದರ್ ಅವರು ಸ್ವತಃ ಗಾಲಿ ಕುರ್ಚಿಯಲ್ಲಿ ಕರೆತಂದು ಅವರ ಕೈಯಿಂದಲೇ ನೂತನ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿದರು. ಬಳಿಕ ನಗರಸಭೆಯ ನಿಕಟಪೂರ್ವ ಹಿರಿಯ ಸದಸ್ಯರಾದ ಮಹಮ್ಮದ್ ಮುಕ್ಕಚ್ಚೇರಿ ಮಾತನಾಡಿ, ಈ ರಸ್ತೆಯ ಪರಿಸ್ಥಿತಿ ಮಳೆಗಾಲದಲ್ಲಿ ಹೇಳತೀರದಾಗಿದೆ. ಮಳೆಗಾಲದ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಪೌರ ಕಾರ್ಮಿಕರು ಪಟ್ಟ ಶ್ರಮ ಅಪಾರ. ಈ ರಸ್ತೆಗೆ ಕಾಂಕ್ರೀಟ್ ಮತ್ತು ಸಮರ್ಪಕ ಚರಂಡಿ ಆಗಬೇಕೆನ್ನುವ ಹಳೆಯ ಕನಸು ಇಂದು ನನಸಾಗಿದೆ. ಇದೇ ರೀತಿ ಪಕ್ಕದ ಹೈದರಾಲಿ ರಸ್ತೆಯು ಅಭಿವೃದ್ಧಿಗೊಳ್ಳಬೇಕೆಂದು ಆಶಯ ವ್ಯಕ್ತಪಡಿಸಿದರು. ನಮ್ಮ ಈ ರಸ್ತೆ ಬಹಳ ಹಳೆಯ ಒಂದು ಕನಸು. ಅದಕ್ಕೆ ಆದರೆ ದೇವರ ಯೋಗ ಬಲ ಕೂಡಿ ಬರಬೇಕು. ಆದ್ದರಿಂದ ಬಹುಶಃ ನಮ್ಮ ಊರಿನವರಲ್ಲಿ ಒಂದು ನಾನು ರಿಕ್ವೆಸ್ಟ್ ಏನಂತ ಹೇಳಿದರೆ, ಈ ರಸ್ತೆಯಲ್ಲಿ ದಾಟುವುದು ಮುಖ್ಯವಾಗಿ ಶಾಲಾ ಮಕ್ಕಳು ಮತ್ತು ರೋಗಿಗಳು ಹೆಚ್ಚಾಗಿ. ಮಳೆಗಾಲದಲ್ಲಿ ಈ ರಸ್ತೆಯ ಅವಸ್ಥೆ ಅದು ಹೇಳಲಿಕ್ಕೆ ತೀರುವುದಿಲ್ಲ. ಆ ನಗರಸಭೆಯ ಪೌರ ಕಾರ್ಮಿಕರಿಗೆ ಕೆಲವೊಮ್ಮೆ ನಾವು ಎಷ್ಟು ಧನ್ಯವಾದ ಸಲ್ಲಿಸಿದರೂ ಮುಗಿಯಲಿಕ್ಕಿಲ್ಲ. ಆದ್ದರಿಂದ ಈ ರಸ್ತೆ ಪುನಃ ಆಗಲಿಕ್ಕೆ ನಾವೆಲ್ಲರೂ ಈ ರಸ್ತೆ ಪುನಃ ಬೇಗ ಆಗಲಿ ಅಂತ ಹೇಳಿ ಪರಸ್ಪರ ಕೈ ಜೋಡಿಸಿ ನಾವು ಈ ರಸ್ತೆ ಯಶಸ್ಸಿಗೆ ಕಾರಣಕರ್ತರಾದಂಥ ಯುಟಿ ಖಾದರ್ ಸಮೇತ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ, ನೋಡಿ ಶಾಸಕರೇ, ಇದೇ ರೀತಿ ನಮ್ಮ ಹೈದರಾಲಿ ನಗರದ ರಸ್ತೆಯು ನಿಮಗೆ ನೆನಪಿರಲಿ ಅಂತೇಳಿ ನಮ್ಮದೇ ವಾರ್ಡ್ ಅದು ಇಲ್ಲದಿದ್ದರೆ ನಮಗೆ ಸಮಸ್ಯೆ ಆಗ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾದ ಸುರೇಶ್ ಭಟ್ನಗರ, ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳ್ಯಾರ್, ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರಾದ ಶಶಿಕಲಾ, ಉಪಾಧ್ಯಕ್ಷರಾದ ಸಪ್ನಾ, ಮಾಜಿ ಉಪಾಧ್ಯಕ್ಷರಾದ ಆಯುಬ್ ಮಂಚಿಲಾ, ಮಾಜಿ ಸದಸ್ಯರಾದ ಮುಸ್ತಾಫಾ, ಅಬ್ದುಲ್ಲಾ, ಉಸ್ಮಾನ್ ಕಲ್ಲಾಪು, ದಿನೇಶ್ ರೈ, ಬಶೀರ್ ಮುಕ್ಕಚ್ಚೇರಿ, ಕಾಂಗ್ರೆಸ್ ಕಾರ್ಯದರ್ಶಿಯಾದ ಮಾನ್ಸೂರ್ ಮಂಚಿಲಾ, ನುಸ್ರತುಲ್ ಮಸಾಕೀನ್ ಅಧ್ಯಕ್ಷರಾದ ಮಹಮ್ಮದ್ ತ್ವಾಹಾ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಸುರೇಖಾ ಚಂದ್ರಹಾಸ್, ದಿನೇಶ್ ಕುಂಪಲ, ಕಡಪ್ಪರ ಮಸೀದಿ ಅಧ್ಯಕ್ಷರಾದ ಹಸನ್, ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಿತಾ ಅಶ್ವಿನ್ ಪೂಜಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.